ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಬಹುದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಈಗ ಪ್ರಕರಣಕ್ಕೆ. ಹಾಗಾದ್ರೆ ಸಭಾಪತಿಗಳು ಸಿಐಡಿಗೆ ಸೆಡ್ಡು ಹೊಡೆದ ಬೆನ್ನಲ್ಲೇ ಸಿಗ್ತಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊನ್ನೆ ಅಷ್ಟೇ ಸಭಾಪತಿಗಳು ಬಹಳ ಕ್ಲಿಯರ್ ಆಗಿ ತನ್ನ ನಿರ್ಧಾರವನ್ನು ಪ್ರಕಟಿಸಿದ್ರು. ಏನೇನಿದೆಯೋ ಎಲ್ಲ FSL ಕಳಿಸೋಣ, ಕೊನೆಗೆ ನಿರ್ಧಾರ ನಾವು ತಗೊಳ್ತೀವಿ. ತಪ್ಪಾಗಿದೆಯಾ ಸರಿಯಾಗಿದೆಯಾ, ಯಾರೇನು ತಪ್ಪಾಗಿದೆ ಎಲ್ಲ ಬರಲಿ, ಯಾರು ಕ್ರಮ ತಗೊಳ್ಬೇಕು? ತಪ್ಪಾಗಿದೆ ಅಂದರೆ ಕ್ರಮ ತಗೊಳ್ಳೋದು ನಾನು, ಅದು ಸಭಾಪತಿ ವ್ಯಾಪ್ತಿಯಲ್ಲಿ ನಿರ್ಧಾರ ಆಗತ್ತೆ ಅಂತ ತನ್ನ ನಿರ್ಣಯವನ್ನು ಪ್ರಕಟಿಸಿದ್ರು ಸಭಾಪತಿಗಳು. ಸಿಐಡಿಗೆ ಸೆಡ್ ಹೊಡೆಯೋ ಮೂಲಕ ಇದನ್ನು ಹೆಂಗೆ ಸಿಐಡಿ ಕೊಡ್ತೀರಿ ನೀವು? ಕಾರ್ಯಾಂಗ ಶಾಸಕಾಂಗದ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗಬೇಡಿ. ಗೃಹ ಸಚಿವರಿಗೆ ಪತ್ರನೂ ಬರೆದಿದ್ರು. ನಿಮಗೆ ಬಹಳ ಅನುಭವ ಇದೆ, ಬೇರೆ ಬೇರೆ ಕಡೆ ಜವಾಬ್ದಾರಿಗಳನ್ನು ನಿಭಾಯಿಸಿ, ಇದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸಭಾಪತಿ ವ್ಯಾಪ್ತಿಯಲ್ಲಿ ಬರುವಂಥ ವಿಚಾರವನ್ನು ಅದು ಹೆಂಗೆ ಸಿಐಡಿ ಕೊಟ್ರಿ ನೀವು? ಉತ್ತರ ಕೊಡಿ, ಹೆಂಗೆ ಸಿಐಡಿ ಕೊಟ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಕೊನೆಗೆ ಸಿಐಡಿ ಮಹಜರು ಮಾಡೋಕ್ಕೆ ಕೇಳ್ತಿದೆಯಲ್ಲ, ಏನು ವಿಷಯ ಮಹಜರು ಮಾಡ್ತೀರಿ? ಇಲ್ಲಿ ಏನು ನಡೆದಿದೆ ಅಂದರೆ ಏನೋ ಫೈಟ್ ಆಗಿದೆ, ಮತ್ತೊಂದಾಗಿದೆ, ಕೈ ಮಿಲಾಯಿಸಿದ್ದಾರೆ, ಆ ರೀತಿ ಇಲ್ಲ. ಸರಿ, ಏನು ವಿಷಯವನ್ನು ಮಹಜರು ಮಾಡಬೇಕು ನೀವು? ಇಲ್ಲಿ ಬಂದು ಲಾಕ್ ಆಗಿರುವಂಥ ಪರಿಷತ್ ಆ ಜಾಗದಲ್ಲಿ ಏನನ್ನ ಮಹಜರು ಮಾಡೋಕ್ಕೆ ಬಯಸ್ತೀರಿ ನೀವು? ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಟ್ಟಿಲ್ಲ. ಸಿಐಡಿ ಮಾಡೋ ಕೆಲಸ ಅಲ್ಲ ಇದು, ಹೆಂಗೆ ಕೊಟ್ರಿ ನೀವು ಅಂತ ಸೆಟ್ ಹೊಡೆದಿದ್ರು. ಆದರೆ ಸರ್ಕಾರದ ಕಡೆಯಿಂದ ಉತ್ತರ ಹೇಗಿತ್ತು? ನಾವು ನಮ್ಮ ವ್ಯಾಪ್ತಿಯಲ್ಲೇ ಮಾಡ್ತಿದ್ದೀವಿ, ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಹೆಂಗೆ ಕಾರ್ಯನಿರ್ವಹಿಸ್ತಿದ್ದೀರೋ, ಸಂವಿಧಾನ ಚೌಕಟ್ಟಲ್ಲಿ ನಮಗೇನು ಅಧಿಕಾರ ಇದೆಯೋ ಅದನ್ನು ನಾವು ಮಾಡ್ತಿದ್ದೀವಿ ಅಂತ ಸರ್ಕಾರ ಸೆಡ್ ಹೊಡೆದಿತ್ತು. ಈಗ ನೋಡಿ, ಸಿಐಡಿ ಎನ್ಕ್ವೈರಿಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿದೆ. ಆದರೆ ಸಭಾಪತಿಗಳು ಇದನ್ನು ಹೇಗೆ ಸ್ವೀಕರಿಸಲಿದ್ದಾರೆ, ಸಭಾಪತಿಗಳ ಮುಂದಿನ ನಡೆ ಏನು ಅನ್ನೋದು ಕುತೂಹಲ. ಸಿಐಡಿ ಪರಿಷತ್ನಿಂದಾನೇ ವಿಡಿಯೋವನ್ನು ತರಿಸ್ಕೊಂಡಿತ್ತು, ಅದಕ್ಕೆ ಮನವಿ ಮಾಡಿಕೊಂಡಿತ್ತು, ಸರ್ಕಾರಿ ಟಿವಿಯ ವಿಡಿಯೋವನ್ನು ಕೊಡಿ ನಮಗೆ ಅಂತ. ಅಲ್ಲಿ DPA ಯಾರನ್ನು ಕೇಳಿತ್ತು, ಪತ್ರ ಬರೆದು ಮನವಿ ಮಾಡಿಕೊಂಡಿತ್ತು. ಈಗ ಅದನ್ನು FSL ಕಳಿಸಿ CID ಮೂಲಗಳಿಂದ ಹೊರಬರ್ತಿರೋ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ, ಒಂದಲ್ಲ ಎರಡಲ್ಲ 7 ಬಾರಿ ಆ ಅಶ್ಲೀಲ ಅವಾಚ್ಯ ಪದವನ್ನು CT ರವಿ ಬಳಸಿರೋದು ಹೌದು ಅನ್ನೋದನ್ನು ಸರ್ಕಾರಿ ಟಿವಿಯ ದೃಶ್ಯವೇ ಖಚಿತಪಡಿಸ್ತಾ ಇದೆ ಅನ್ನೋದು. ಸೊ CID ನಮಗೆ ಸ್ಫೋಟಕ ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದು, CT ರವಿ ವಾಯ್ಸ್ ಸ್ಯಾಂಪಲ್ ಒಂದು ಕಲೆಕ್ಟ್ ಆಗಿಬಿಟ್ರೆ ಮ್ಯಾಚ್ ಮಾಡಿ ಹೇಳಿಬಿಡ್ತೀವಿ ಅಂತ. ಬಟ್ CT ರವಿ ಅವರು ವಾಯ್ಸ್ ಸ್ಯಾಂಪಲ್ ಕೊಡೋಕೆ ರೆಡಿ ಇಲ್ಲ, ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿ ಈ ವಿಚಾರವನ್ನು ತಗೊಂಡು ಹೋಗಿದ್ದಾರೆ. ಕೋರ್ಟ್ನಿಂದ ಆದೇಶ ಆದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾಗತ್ತೆ ಅವರು. ಆದರೆ ಸಭಾಪತಿಗಳು ಮುಂದಿನ ನಡೆ ಏನು ಅನ್ನೋದು ಕುತೂಹಲ. ಯಾಕಂದರೆ ಸಭಾಪತಿಗಳು ಹೇಳಿದ್ದು ಸುಳ್ಳ? ಹಾಗಾದರೆ ನನಗದು ಆ ವಿಡಿಯೋ ಸಿಕ್ಕಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ಅವರು ಮೊದಲನೇದಾಗಿ ಹೇಳಿದ್ದು, ಯಾಕಂದರೆ ಅವರು ಸೆಷನ್ ಮುಂದೂಡಿದ್ರು, ಕಲಾಪವನ್ನು ಮುಂದೂಡಿದ್ರು. ಆ ಮುಂದೂಡಿದ ಬಳಿಕ ಆದಂಥ ವಿಚಾರ ಅದು. ಕಡತದ ರೆಕಾರ್ಡಲ್ಲಿ ಇರಲ್ಲ. ಅವ್ರು ಏನು ನೋಡ್ತಾರೆ? ಕಡತಕ್ಕೆ ಹೋಗಿದೆಯಾ? ಅದರಲ್ಲಿಲ್ಲ. ಮತ್ತು ಅವರು CCTV ಇರುತ್ತೆ ಅಲ್ಲಿ, ಖಾಸಗಿ ವಾಹಿನಿಗಳ ಕ್ಯಾಮ್ರಾ ರೆಕಾರ್ಡ್ ಆಗ್ತಿರುತ್ತೆ. ಯಾಕಂದರೆ ಖಾಸಗಿ ವಾಹಿನಿಗಳು ಕಲಾಪ ಮುಂದೂಡಿದ ಮೇಲೇನೂ ಅಲ್ಲಿ ಆಗ್ತಿರುವಂಥ ಕೆಲವು ಸುದ್ದಿಗಳಿಗಾಗಿ ಕ್ಯಾಮ್ರಾ ಆನ್ ಇಟ್ಟಿರ್ತಾರೆ. ಹಾಗೆ ಸರ್ಕಾರಿ ಟಿವಿಯಲ್ಲಿ ಏನು ರೆಕಾರ್ಡ್ ಆಗಿದೆ ಎಲ್ಲ ವಿಜುವಲ್ಸನ್ನು ಕಡತಕ್ಕೆ ಏನೇನು ಹೋಗಿದೆ ಅನ್ನೋದು ಬಿಟ್ಟು, ಸಭಾಪತಿಗಳು ಯಾವುದ್ರ ಮೇಲೆ ತೀರ್ಮಾನ ಪ್ರಕಟಿಸ್ತಾರೆ ಅದ್ರ ಮೇಲೆ, ಬಟ್ ಅದು ಬಿಟ್ಟು ರೆಕಾರ್ಡ್ ಆಗ್ತಿರತ್ತಲ್ಲ ಅದೆಲ್ಲವನ್ನು ವಿಡಿಯೋಗಳನ್ನು ತೆಗೆದು ಈಗ FSLಗೆ ಕಳಿಸಲಾಗಿತ್ತು. ಅದರಲ್ಲಿ ಈಗ ಖಚಿತವಾಗಿದೆ ಅಂತ CID ಮೂಲಗಳು ಹೇಳ್ತಿರೋದು. ಬಟ್ CT ರವಿ ಅವರು ಅದ್ರ ಬಗ್ಗೆನೂ ಅನುಮಾನ ಮಾಡಿದ್ರು. ಪೊಲೀಸ್ ವ್ಯವಸ್ಥೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದರೆ, ಸಂವಿಧಾನದ ಚೌಕಟ್ಟಲ್ಲಿ ಸೆಷನ್ನಲ್ಲಿ ಪರಮಾಧಿಕಾರ ಇರುತ್ತೆ, ಸಭಾಪತಿಗಳ ನಿರ್ಧಾರ ತಗೊಳ್ಬೇಕಿತ್ತು. ಆದರೆ ಅದನ್ನು ಮೀರಿ ಪೊಲೀಸರು ನುಗ್ಗಿ ಬಂದು ಎಳ್ಕೊಂಡು ಹೋಗ್ತಾರೆ, ಅಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂದರೆ FSL ಅಲ್ಲಿ ತಿರುಚಲ್ವಾ ಅಂತ CT ರವಿ ಹೇಳಿದರು. ಅದಕ್ಕೆ ಅವ್ರು ಕಾನೂನು ಹೋರಾಟ ಮಾಡ್ಕೊಳ್ಬೇಕು. ತಿರುಚಿದ್ರ ಮರುಚಿದ್ರ, ಇದು ಸುಳ್ಳ ಸತ್ಯನ ವರದಿ ಅನ್ನೋದ್ರ ಬಗ್ಗೆ ಅವ್ರು ಕಾನೂನು ಹೋರಾಟ ಮಾಡ್ಕೊಳ್ಬೇಕು. ಬಟ್ ಸಭಾಪತಿಗಳೇನು ಮಾಡ್ತಾರೆ ಈಗ ಅನ್ನೋದು ಕುತೂಹಲ. CID ಏನೋ ಖಚಿತ ಅಂತ ಹೇಳ್ತಾ ಇದೆಯಂತೆ ಈಗ, ಮತ್ತು ಹೈಕೋರ್ಟ್ ಎಲ್ಲದಕ್ಕೂ ಸಹಕರಿಸಬೇಕು ಅಂತ ಅಲ್ವಾ CT ರವಿ ಅವರಿಗೆ ಜಾಮೀನು ಕೊಟ್ಟಿದ್ದು. ಈಗ ಅವರು ವಾಯ್ಸ್ ಸ್ಯಾಂಪಲ್ ಕೊಡ್ತಿಲ್ಲ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿರೋದು. ಸಭಾಪತಿಗಳು ಈ ನಡುವೆ CID ಕೊಟ್ಟಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರಲ್ವಾ. ಹಾಗಾಗಿ ಈ ನಿಟ್ಟಿನಲ್ಲಿ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ, ಕಾರ್ಯಾಂಗ ವರ್ಸಸ್ ಶಾಸಕಾಂಗದ ನಡುವಿನ ತಿಕ್ಕಾಟಕ್ಕೆ ದಾರಿ ಮಾಡಿಕೊಡಬೇಡಿ, ನನಗೂ ಕೂಡ ನನ್ನದೇ ಆದ ಪವರ್ ಇದೆ, ಅದನ್ನು ಉಪಯೋಗಿಸಬೇಕಾಗತ್ತೆ ಅನ್ನುವ ಎಚ್ಚರಿಕೆ ಕೊಟ್ಟಿದ್ರು. ಸೊ ಇಲ್ಲಿ ತನಕ ಬಂದಿರೋದ್ರಿಂದ ಈಗ
ಸಭಾಪತಿಗಳು ಸುಳ್ಳು ಹೇಳಿದ್ರ? ಹಾಗಾದ್ರೆ CID ಈ ರೀತಿ ಹೇಳ್ತಿದ್ಯಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಬಾರ್ದು ಅಂದರೆ ಸಭಾಪತಿಗಳು ಏನು ಮಾಡ್ತಾರೆ ಅನ್ನೋ ಕುತೂಹಲ. ಸರಿ, FSL ಅಲ್ಲಿ ಪ್ರೂವ್ ಆಗಿದ್ದೇ ಹೌದು, CT ರವಿ ಆ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಅಂದರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಒಬ್ಬರು ಮಿನಿಸ್ಟ್ರು ಅನ್ನೋದಕ್ಕಿಂತ ಒಬ್ಬರು ಮಹಿಳೆಯನ್ನು ಆ ರೀತಿ ನಿಂದಿಸಿದ್ದಾರೆ ಅನ್ನೋದು. ಈಗಿರೋ ಪ್ರಶ್ನೆ ಏನು? ಆ್ಯಕ್ಷನ್ ಯಾರು ತಗೊಳ್ಬೇಕು? ತಪ್ಪಾಗಿದೆ ಅಂದರೆ ಕ್ರಮ ಕೈಗೊಳ್ಳೋರು ಯಾರು? CID ಕೈಗೊಳ್ಬೇಕಾ, ಸಭಾಪತಿಗಳು ಕೈಗೊಳ್ಬೇಕಾ? ಈಗ ಕಾಂಗ್ರೆಸ್ನ ಮಿನಿಸ್ಟ್ರುಗಳೇ ಏನು ಹೇಳಿದ್ರು ಅವತ್ತು, ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದರು, ಇಂಥದ್ದು 1000 ಗಟ್ಟಲೆ ಆಗಿದೆ, ಬಾಯಿಗೆ ಬಂದಂಗೆ ಅವಾಚ್ಯವಾಗಿ ಏಕವಚನದಲ್ಲಿ ಕೆಟ್ಟದಾಗಿ ಸೆಷನ್ಗಳಲ್ಲಿ ಬೈದಾಡ್ಕೊಂಡಿದ್ದು 1000 ಗಟ್ಟಲೆ ಆಗಿದೆ. ಅದು ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ವಿಧಾನಸಭೆ ಪರಿಷತ್ನಲ್ಲಿ 1000 ಗಟ್ಟಲೆ ಆಗಿ ಹೋಗಿದೆ. ಅಲ್ಲಲ್ಲೇ ಕ್ಷಮೆ ಮತ್ತು ಸಭಾಪತಿ ಅಥವಾ ಅಲ್ಲಿ ಯಾರು ಜಡ್ಜ್ ಇರ್ತಾರೆ ಆ ಸೆಷನ್ನಲ್ಲಿದ್ದಾಗ ಅಲ್ಲಿನ ಜಡ್ಜ್ ಅಂದರೆ ಸಭಾಪತಿ ಸಭಾಧ್ಯಕ್ಷರಾಗಿರ್ತಾರೆ, ಸ್ಪೀಕರ್ಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಸೊ ಅಲ್ಲಿ ಯಾರು ಜಡ್ಜ್ ಅವರೇ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಕಾಂಗ್ರೆಸ್ನ ಮಿನಿಸ್ಟ್ರುಗಳೇ ಹೇಳಿದ್ರು ಅವತ್ತು. ಈಗ ಸಭಾಪತಿ ಕುರ್ಚಿಯಿಂದ ಹೊರಟ್ಟಿ ಅವ್ರನ್ನ ಇಳಿಸಬೇಕು ಅನ್ನುವ ಪ್ರಯತ್ನವೂ ಕೂಡ ಶುರುವಾಗಿದೆ ಅನ್ನೋದು ಮೂಲಗಳ ಮಾಹಿತಿ. ಯಾಕಂದರೆ ಸಭಾಪತಿಗಳು ಏನೇ ಆದರೂ ಪಕ್ಷಪಾತ ಮಾಡಿರಬಹುದು ಅನ್ನೋದೊಂದು ಆಕ್ರೋಶ ಎದ್ದಿತ್ತಲ್ಲ. ಆ ಕುರ್ಚಿಗೆ ಗೌರವ ಇದೆ, ಆದರೆ ಸಭಾಪತಿ ಜಾಗದಲ್ಲಿ ಕೂತಿರೋ ಬಸವರಾಜ ಹೊರಟ್ಟಿ ಅವ್ರು ನಡ್ಕೊಂಡಿದ್ದು ಸರಿ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿತ್ತು. ಸೊ ಅವರನ್ನು ಕೆಳಗಿಳಿಸಿ ಕಾಂಗ್ರೆಸ್ ಪಕ್ಷದಿಂದಲೇ ಅಲ್ಲಿ ಕೂರಿಸಬೇಕು ಅನ್ನುವಂಥ ತಯಾರಿಯೂ ಶುರುವಾಗಿದ್ದು, ಈ ಹೊತ್ತಲ್ಲಿ ಬಸವರಾಜ ಹೊರಟ್ಟಿ ಅವರ ನಡೆ ಏನು ಮತ್ತು ಎಲ್ಲ ಕಡೆಯೂ ತಿರುಚಿ ತನ್ನನ್ನು ಇಕ್ಕಟ್ಟಲ್ಲಿ ಸಿಲುಕಿಸ್ತಿದ್ದಾರೆ ಅನ್ನೋದು CT ರವಿ ಅವ್ರದ್ದು ವರ್ಷನ್. ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ದಾರೆ, ಪೊಲೀಸರನ್ನ ಮಾನವ ಹಕ್ಕುಗಳ ಆಯೋಗದ ಮುಂದೆ ತಂದು ನಿಲ್ಲಿಸಬೇಕು ಅಂತ. ಕಾನೂನು ಹೋರಾಟದ ಮೂಲಕವೂ ಕೂಡ ಅವ್ರಿಗೆ ದಾರಿ ಇರುತ್ತೆ. ಸೊ CT ರವಿ ಅವರ ಮುಂದಿನ ಆಯ್ಕೆ ಏನು? ಸಭಾಪತಿಗಳು ಏನು ಮಾಡ್ತಾರೆ? CID ಈಗ ಖಚಿತ ಅಂತ ಹೇಳ್ತಿರೋದ್ರಿಂದ ಏನಾದರೂ ಸಂಧಾನ, ಕ್ಷಮೆ ಕೇಳುವ ಮೂಲಕ ಇದನ್ನು ಬಗೆಹರಿಸಿಕೊಳ್ಳುವಂಥ ದಾರಿಯನ್ನು ಹುಡುಕಲಾಗುತ್ತಾ ನೋಡಬೇಕು. ಒಟ್ಟಿನಲ್ಲಿ CT ರವಿ ವರ್ಸಸ್ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗಿದೆ. ಪರಮೇಶ್ವರ್ ಅವರು ಇನ್ನೂ ರಿಪೋರ್ಟ್ ಬರಬೇಕು, ರಿಪೋರ್ಟ್ ಬಂದ ಮೇಲೆ ಎಲ್ಲ ಖಚಿತ ಆಗುತ್ತೆ. ನಮಗಿನ್ನೂ ಫೈನಲ್ ಆಗೋ ತನಕ CID ಅವರು ಏನೂ ಹೇಳಿಲ್ಲ, ನೋಡೋಣ ಮುಂದೆ ರಿಪೋರ್ಟ್ ಬಂದ ಮೇಲೆ ಅಂತ ಹೇಳ್ತಿದ್ದಾರೆ. ಹಾಗೆ ಸಾಕ್ಷಿಗಳನ್ನು ಕರೆದಿದ್ದಾರೆ, ಉಮಾಶ್ರೀ ಅವರನ್ನು, ನಾಗರಾಜ್ ಯಾದವ್ ಅವ್ರನ್ನೆಲ್ಲ ಕರೆದು ಸಾಕ್ಷಿ ಕೇಳಿದ್ದಾರೆ. ಅವರೆಲ್ಲ ಹೌದು ನಾವು ಕೇಳಿಸ್ಕೊಂಡಿದ್ದೀವಿ, ಅಲ್ಲೇ ಪ್ರತಿಭಟಿಸಿದ್ದೀವಿ, ಅವ್ರು ಹೇಳಿದ್ದು ಹೌದು ಅಂತ 2 ಗಂಟೆಗಳ ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರಂತೆ. ಈಗ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಬರೋದಕ್ಕೆ ಹೇಳಿದೆ CID, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಸಾಕ್ಷಿಗಳ ಮೂಲಕ ಮತ್ತು FSL ರಿಪೋರ್ಟ್ ಮೂಲಕ ಎಲ್ಲ ಕಡೆಯಿಂದ ಇದು ಖಚಿತವಾಗ್ತಿದೆ ಅನ್ನೋದು CID ಮೂಲಗಳ ಮಾಹಿತಿ. ಸೊ ಈಗೇನು ಮಾಡುತ್ತೆ BJP? CT ರವಿ ಮತ್ತು ಸಭಾಪತಿಗಳ ನಿರ್ಧಾರ ಅತ್ಯಂತ ಪ್ರಮುಖವಾಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.